ಚನ್ನರಾಯಪಟ್ಟಣದಲ್ಲಿ ಶಾಸಕ ಬಾಲಕೃಷ್ಣರ ಮನೆಗೆ ಆಗಮಿಸಿ ಬೆಳಗಿನ ಉಪಹಾರ ಸೇವಿಸಿದರು. ಬಳಿಕ ಮಾತನಾಡಿದ ಸಿಎಂ ಎಚ್ಡಿಕೆ, ನಾನು ಗಾಬರಿಯಾಗಿಲ್ಲ, ಆತಂಕಕ್ಕೊಳಗಾಗಿಲ್ಲ. ಈ ಬಾರಿ ಕನಿಷ್ಠ 22 ಸ್ಥಾನ ಗೆಲ್ಲುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ನಾನು ಎಂದೂ ಜಾತಿ ರಾಜಕಾರಣ ಮಾಡಿಲ್ಲ, ನೀನು ಯಾವ ಜಾತಿ ಅಂತಲೂ ನಾನು ಕೇಳಲ್ಲ, ಯಾರೇ ಬಂದರೂ ನಾವು ಕೆಲಸ ಮಾಡಿಕೊಡುತ್ತೇನೆ ಅಂತ ಹೇಳಿದರು. ಇವತ್ತಿನ ದಿನ ನಾನು ಶಿವಮೊಗ್ಗಗೆ ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಚನ್ನರಾಯಪಟ್ಟಣದ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಮನೆಗೆ ಬಂದು ಉಪಹಾರ ಮಾಡಿ ಹೋಗ್ತೀನಿ ಅಂತಕ್ಕಂಥದ್ದನ್ನೇನು ಹೇಳಿದ್ದೆ. ಇವತ್ತು ಶಿವಮೊಗ್ಗದಲ್ಲಿ ಪಕ್ಷದ ಅಭ್ಯರ್ಥಿ ಮಧು ಬಂಗಾರಪ್ಪ ಅವರು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಸಮಯ ನಿಗದಿಯಾಗಿದೆ. ಇವತ್ತು ಅತ್ಯಂತ ದೊಡ್ಡ ಮಟ್ಟದ ಬೃಹತ್ ಮೆರವಣಿಗೆ ಮುಖಾಂತರವೇ ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ. ಅಲ್ಲಿಯ ಸಭೆಯನ್ನು ಮುಗಿಸಿದ ನಂತರ ನಾನು ಸಂಜೆ 5 ಗಂಟೆಗೆ ಕುಂದಾಪುರದಲ್ಲಿ ಸಭೆ ಇದೆ. ಕುಂದಾಪುರದಲ್ಲಿ ಮೀನುಗಾರರ ಮಹಿಳಾ ಮೀನುಗಾರರ ಸಮಸ್ಯೆಗಳೇನಿದ್ದಾವೆ, ಒಂದು ಸಮಾವೇಶವನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ. ಅವರು ಕುಂದಾಪುರದಲ್ಲಿ ಸಭೆಯಲ್ಲಿ ಭಾಗವಹಿಸಿ ರಾತ್ರಿ ಗೋಕರ್ಣಗೆ ಹೋಗಿ ಹಾಲ್ಟ್ ಮಾಡ್ತಾ ಇದ್ದೇನೆ. ಕಾರಣ, ನಾಳೆ ದಿನ ಕಾರವಾರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಅವರು ಅರ್ಜಿಯನ್ನು ಏನಾಗ್ತಾ ಇದ್ದಾರೆ. ಅಲ್ಲಿಯ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದ ನಂತರ ಪುನಃ ಮತ್ತೆ ಉಡುಪಿಗೆ ಬಂದು ಉಡುಪಿನಲ್ಲಿ 2 ಕಾರ್ಯಕ್ರಮ ಮುಗಿಸಿ ರಾತ್ರಿ ಹೋಗಿ ಶೃಂಗೇರಿನ ಹಾಲ್ಟ್ ಮಾಡ್ತಾ ಇದ್ದೇನೆ. 5ನೇ ತಾರೀಕು ಕೊಪ್ಪ ಮತ್ತು ನರಸಿಂಹರಾಜಪುರ, ಅಲ್ಲಿಂದ ತರೀಕೆರೆ ಮತ್ತು ಮೂಡಿಗೆರೆ ಇಷ್ಟೂ ಭಾಗದಲ್ಲಿ ನನ್ನ ಪ್ರವಾಸವನ್ನು 5ನೇ ತಾರೀಕು ಸಾಯಂಕಾಲದವರೆಗೆ ನಾನೇನು ಇಟ್ಕೊಂಡಿದ್ದೇನೆ. ಇವತ್ತಿನ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ 21 ಅಭ್ಯರ್ಥಿಗಳು, JDSನ 7 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲೇನಿದ್ದಾರೆ. ನಿನ್ನೆ ದಿನ ಬೀದರ್ಗೆ ಹೋಗಿ ಅಲ್ಲಿ ಈಶ್ವರ ಖಂಡ್ರೆ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರ ಒಂದು ಮೆರವಣಿಗೆಯ ಕಾರ್ಯಕ್ರಮ ಮತ್ತು ಸಾರ್ವಜನಿಕ ಸಭೆಯಲ್ಲಿ, ಚುನಾವಣಾ ಪ್ರಚಾರ ಸಭೆಯಲ್ಲಿ ನಾನು, ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಲವಾರು ನಾಯಕರುಗಳು ನಾವೆಲ್ಲ ಭಾಗವಹಿಸಿ, ನಮ್ಮ ಪಕ್ಷದ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಂಡಪ್ಪ ಕಾಶಪ್ಪನವರು ಎಲ್ಲರೂ ನಾವು ಸಭೆಯಲ್ಲಿ ನಿನ್ನೆ ಭಾಗವಹಿಸಿ ರಾತ್ರಿ ನಾನು ಬೆಂಗಳೂರಿಗೇನು ವಾಪಸ್ ಬಂದು ಈಗ ರಸ್ತೆ ಮುಖಾಂತರ ಹೊರಟಿದ್ದೇನೆ. ಅದಕ್ಕೆ ಕಾರಣ, ನಮ್ಮಗಳಿಗೆ ಹೆಲಿಕಾಪ್ಟರ್ಗಳು ಸಿಗದಾಗ ಮಾಡಿದ್ದಾರೆ ಬಿಜೆಪಿಯ ಕೇಂದ್ರ ಸರ್ಕಾರ. ಏಕೆಂದರೆ ನಾವು ಹೆಚ್ಚಿನ ಜನಸಂಪರ್ಕಕ್ಕೆ, ಹೆಚ್ಚಿನ ಸ್ಥಳಗಳಿಗೆ ನಾವು ಭೇಟಿ ಕೊಡ್ತಕ್ಕಂಥದ್ದನ್ನು ಮೊಟಕುಗೊಳಿಸಬೇಕು ಅನ್ನೋದಕ್ಕೆ ಹೆಲಿಕಾಪ್ಟರ್ಗಳು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ತಂದು ನಿಲ್ಲಿಸಿದ್ದಾರೆ. ಈಗ ಕೇಂದ್ರ ಸರ್ಕಾರದ ಬಿಜೆಪಿಯ ನಾಯಕರುಗಳು ಡೈರೆಕ್ಷನ್ಗಳೇ ಕೊಟ್ಕೊಂಡ್ಬಿಟ್ಟಿದ್ದಾರೆ, ಕೊಡಬಾರದು ಅಂತ. ನೋಡೋಣ ಬನ್ನಿ, ಯಾರಿಗೆ ಹೆಚ್ಚು ಮತ ಬರುತ್ತೆ ಆಮೇಲೆ ನೋಡೋಣ. ನನಗೆ ಗೊತ್ತಿಲ್ಲ. ನಾನು ಎಂದೂ ನನ್ನ ಜೀವನದಲ್ಲಿ ಜಾತಿ ರಾಜಕಾರಣ ಮಾಡಿಲ್ಲ. ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ನನ್ನ ಮುಂದೆ ಯಾರೇ ಬಂದರೂ ನೀನು ಯಾವ ಜಾತಿ ಅಂತ ಯಾರನ್ನೂ ಕೇಳಲ್ಲ. ಅವ್ರ ಸಮಸ್ಯೆ ಏನು ಕೇಳ್ತೀನಿ ಅಷ್ಟೇ. ಅವ್ರಿಗೇನು ಕಷ್ಟ ಇದೆ ಅದನ್ನು ಬಗೆಹರಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ಅವನು ಯಾವ ಜಾತಿ ಅಂತಕ್ಕಂಥ ಹೆಸರಿನಲ್ಲಿ ಅವನು ಕೆಲಸ ಮಾಡ್ತಕ್ಕಂಥವನಲ್ಲ ನಾನು. ನನಗೆ ಯಾವುದೇ ರೀತಿ ಜಾತಿಯ ಬಗ್ಗೆ ವ್ಯಾಮೋಹ ಇಲ್ಲ. ಈ ನಾಡಿನ ಬಡವರೇನಿದ್ದಾರೆ ಆ ಬಡವರಿಗೆ ಅನುಕೂಲ ಮಾಡತಕ್ಕಂಥ ನಿಟ್ಟಿನಲ್ಲಿ ನನ್ನ ಒಂದು ನಡವಳಿಕೆ ಇದೆಯೇ ಹೊರತು ಜಾತಿ ಬಗ್ಗೆ ನಾನು ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದಿಲ್ಲ.